ಹಿಂದೆ ನಾವು ನೋಡ್ತಾ ಇದ್ವಿ ಮಾಧ್ಯಮಗಳು ಅಂತಂದರೆ ಈ ಹಿಂದೆ ಬಹಳ ಹಿಂದೆ ಈಗೊಂದು 2 ದಶಕದ ಹಿಂದೆ ವೀಕ್ಷಕರೇ, ಮಾಧ್ಯಮಗಳು ಅಂತಂದರೆ ಅದು ಪತ್ರಿಕೆಗಳಿರಬಹುದು ಅಥವಾ ಆವತ್ತಿದ್ದ ಸುದ್ದಿವಾಹಿನಿ ಇರಬಹುದು, 1-2 ಬೆರಳೆಣಿಕೆಯ, ಇವೆಲ್ಲವೂ ಕೂಡ ಒಂದು ಈ ರೀತಿಯ ಸಮಾಜವನ್ನು ಬೆಸೆಯುವ ಕೆಲಸವನ್ನು ಮಾಡ್ತಾ ಇದ್ರು. ಸಾಹಿತಿಗಳು, ಚಿಂತಕರು, ರಂಗತಜ್ಞರು ಇವರೆಲ್ಲರನ್ನ ಕೂಡ ಜೊತೆಗೂಡಿಸಿ ಅವರನ್ನೆಲ್ಲ ಸೇರಿಸಿ ಒಟ್ಟಾಗಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಬಹಳ ಫ್ರೀಕ್ವೆಂಟ್ ಆಗಿ ಪದೇ ಪದೇ ನಡೀತಾ ಇತ್ತು. ಆದರೆ ಇವತ್ತು ಎಲ್ಲೊಂದು ಕಡೆ ಈ 24 ಗಂಟೆಯ ಸುದ್ದಿ ಭರಾಟೆಯಲ್ಲಿ ನಾವು ಅದನ್ನು ಮರೀತಾ ಇದ್ದೀವಾ, ನಮ್ಮ ಸಂವೇದನಾಶೀಲತೆಯನ್ನು ಕಳ್ಕೊಳ್ತಾ ಇದ್ದೀವಾ? ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ನಿಮ್ಮ ಕನ್ನಡ ಇಲ್ಲ, ನಾವು ಅಷ್ಟೇ ಸೃಜನಶೀಲರಾಗಿದ್ದೇವೆ ಅನ್ನುವಂಥದ್ದನ್ನು ಮತ್ತೊಮ್ಮೆ ನೆನಪಿಸುವ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ರಿಪಬ್ಲಿಕ್ನ ಸಂಗಮ, ಸಾಹಿತ್ಯ ಸಂಗಮದ ಹೊತ್ತು ಇಬ್ಬರು ಅಭೂತಪೂರ್ವ ಅತಿಥಿಗಳಿದ್ದಾರೆ. ಏನಿದು ಸಾಹಿತ್ಯ ಸಂಗಮ, ಏನಿರುತ್ತೆ ಇದರಲ್ಲಿ? ಇಲ್ಲಿದೆ ನಿಮಗಾಗಿ ಒಂದು ವಿಟಿ ಪ್ಲೀಸ್. ಭಾಷೆಯ ಸಿರಿವಂತಿಕೆಯ ಮಾಪಕ ಆ ಮಣ್ಣಿನ ಸಾಹಿತ್ಯ. ಕನ್ನಡ ಸಾಹಿತ್ಯ ಲೋಕವಂತೂ ಸಂಪದ್ಭರಿತ ಸುಭಿಕ್ಷ. ಜ್ಞಾನಪೀಠದಿಂದ ಭೂಕರ್ವರೆಗೂ ಸಂದ ಪ್ರಶಸ್ತಿಗಳು ಇದಕ್ಕೆ ಕಿರುಸಾಕ್ಷಿಯಷ್ಟೇ. ಗಮಕದಿಂದ ಹಿಡಿದು ಹನಿಗವನ, ಕಿರುಕಥೆಯಿಂದ ಕಾದಂಬರಿವರೆಗೆ ವಿಮರ್ಶೆ, ವಿಡಂಬನೆ ಎಲ್ಲ ಪ್ರಾಕಾರಗಳಲ್ಲೂ ಕನ್ನಡದ ಕಂಪು ಹರಡುವಂತೆ ಮಾಡಿದ್ದಾರೆ ನಮ್ಮ ಹೆಮ್ಮೆಯ ಸಾಹಿತಿಗಳು. ಸ್ವರ ಸಾಹಿತ್ಯ ಸಮಾಗಮದಲ್ಲಿ ಸಾಹಿತಿಗಳ ಮಾತಿನ ಹಿತ ಇದೀಗ ನಿಮ್ಮ ಮುಂದೆ. ನಮ್ಮ ಇವತ್ತಿನ ಸಾಹಿತ್ಯ ಸಂಗಮದ ಅತಿಥಿಗಳು ಸಹನಾ ವಿಜಯಕುಮಾರ್ ಅವರು, ಕಶೀರಾದ ಲೇಖಕಿ, ಕಾಶ್ಮೀರದ ಇತಿಹಾಸವನ್ನು ಕನ್ನಡಿಗರಿಗೆ ಅತ್ಯಂತ ಸಮಗ್ರವಾಗಿ ಮನೋಜ್ಞವಾಗಿ ತಿಳಿಸಿಕೊಟ್ಟಂಥವರು. ಅಷ್ಟೇ ಅಲ್ಲ, ಇವರ ವ್ಯೂಸ್ ಏನಿದೆ, ಇವರ ಒಳನೋಟಗಳೇನಿದೆ, ಕಾಶ್ಮೀರ ಯಾಕೆ ಹೀಗಾಯಿತು ಅನ್ನೋದರ ಕುರಿತಾದ ಇವರ ಒಳನೋಟಗಳು ನಿಜಕ್ಕೂ ನಮ್ಮ ಕಣ್ ತೆರೆಸುವಂಥದ್ದು. ಅಷ್ಟೊಂದು ಸತ್ಯಗಳನ್ನು ನಮ್ಮ ಜನರ ಎದುರು ಬಿಚ್ಚಿಟ್ಟಿದ್ದಾರೆ. ಮೈಸೂರಿನವರು, ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಆದರೆ ಪ್ರವೃತ್ತಿಯಲ್ಲಿ ಲೇಖಕಿ, ಕ್ಷಮೆ ಅವಸಾನ ಇವರ ಇನ್ನಿತರೆ ಕಾದಂಬರಿಗಳು, ಸಾಹಿತ್ಯ ಸೇವೆಗೆ ಚಡಗ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿ ಮನ್ನಣೆಗಳಿಗೆ ಭಾಜನರಾಗಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕಾಶ್ಮೀರದ ಹೂತು ಹೋದ ಸತ್ಯಗಳನ್ನು ನಮ್ಮೆಲ್ಲರ ಎದುರು ತೆರೆದಿಡ್ತಾ ಇದ್ದಾರೆ. ಇನ್ನೋರ್ವ ನಮ್ಮ ಅತಿಥಿ ಶ್ರೀಯುತ ಜೋಗಿ ಅವರು, ಜೋಗಿ ಎಂದೇ ಖ್ಯಾತರಾಗಿರುವ ಗಿರೀಶ್ ರಾವ್ ಹತ್ವಾರ್, ಕನ್ನಡದ ಹೊಸ ಕಾಲದ ಅನನ್ಯ ಲೇಖಕರು. ಕಥೆ, ಕಾದಂಬರಿ ಮನೆ ಮಾತಾಗಿದೆ, ಅವ್ರ ಬಗ್ಗೆ ನಾನು ಹೇಳೋದೇ ಬೇಕಾಗಿಲ್ಲ. ಸಿನಿಮಾ, ಧಾರಾವಾಹಿ, ಗೀತ ಸಾಹಿತ್ಯ ಇದೆಲ್ಲ ಬರೀತಾರೆ ಜೋಗಿಯವರು. ಆದರೆ ನನಗೆ ಭಾಳ ಖುಷಿ ಏನು ಗೊತ್ತಾ, ಜೋಗಿಯವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕೆ, ಅವ್ರು ಬೇಸಿಕಲಿ ಪತ್ರಕರ್ತರು. ಒಬ್ಬ ಪತ್ರಕರ್ತನಾಗಿದ್ದು ಎಷ್ಟೆಲ್ಲ ಬರಿಬೋದ್ರಿ, ಸ್ಟಿಲ್ ಹೀಸ್ ವರ್ಕಿಂಗ್. 24 ಗಂಟೆ ಪತ್ರಕರ್ತನಾಗಿದ್ದು ಕೆಲಸ ಮಾಡಿಕೊಂಡು ಅದೆಷ್ಟು ಸೃಜನಶೀಲವಾಗಿ ಇರಬಹುದು ಅಂತ ಹೇಳಕ್ಕೆ ಮೋಸ್ಟ್ಲಿ ಮಾರ್ಕ್ವೆಸ್ ನೆನಪಿಸುವಂತಹ ಒಬ್ಬ ಬರಹಗಾರ ಕನ್ನಡದಲ್ಲಿ, ಆತ ಕೂಡ ಪತ್ರಕರ್ತ. ಸೊ ಹಾಗಾಗಿ ನನಗೆ ಮಾರ್ಕ್ವೆಸ್, ಗೇಬ್ರಿಯಲ್ ಗಾರ್ಸಿಯಾ ಮಾರ್ಕ್ವೆಸ್ 100 Years of Solitude ಬರೆದಂಥ ಮಾರ್ಕ್ವೆಸ್ ನೆನಪಾಗ್ತಾನೆ. ಈ ಇಡೀ ಗೋಷ್ಠಿಯನ್ನು ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ನಡೆಸಿಕೊಡ್ತಾರೆ. ಓವರ್ ಟು ಯು ಸ್ಮಿತಾ. ಥ್ಯಾಂಕ್ ಯು. ಇಬ್ಬರು ಅತಿಥಿಗಳನ್ನು ಪರಿಚಯ ಮಾಡಿಕೊಟ್ರು. ಶ್ರೀಲಕ್ಷ್ಮಿ ನನ್ನ ಕೆಲಸ ಕಡಿಮೆ ಮಾಡಿದ್ದಾರೆ, ಹೀಗಾಗಿ ಇಬ್ಬರನ್ನ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನೇರವಾಗಿ ಪ್ರಶ್ನೆಗೆ ಇಳಿದ್ಬಿಡ್ತೀನಿ. ಸಹನಾ ಮ್ಯಾಮ್, ನಿಮ್ಮ ಹಾಗೆ ಜೋಗಿ ಸರ್ನ ಪುಸ್ತಕ ಓದಿರೋದ್ರಿಂದ ನಾನೊಂದಷ್ಟು ನಿಮ್ಮ ಕೃತಿಗಳ ಆಧಾರದ ಮೇಲೆ ಪ್ರಶ್ನೆ ಕೇಳೋಣ ಅಂಥೇಳಿ. ಮೊದಲನೇದಾಗಿ ಒಂದು ಕ್ಲೀಶೆ ಅನ್ಸಿದ್ರು ಕೂಡ ನನಗೆ ಬಹಳ ಡೀಪ್ ಅನಿಸೋ ಒಂದು ಮಾತಿದೆ, ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಯಾವ ಇತಿಹಾಸನ ಫಾಲೋ ಮಾಡೋದು? ನಮ್ಮ ಪಠ್ಯದಲ್ಲಿ ಕಲಿಸ್ಕೊಡೋ ಅರ್ಧಂಬರ್ಧ ಅಥವಾ ಈಗ ಹೇಳ್ತಾ ಇರೋ ರೀತಿಯಲ್ಲಿ ತಿರುಚಿತ ಇತಿಹಾಸವನ್ನು, ಅಥವಾ ನಮ್ಮ ಸಾಹಿತ್ಯ ಲೋಕ ನಮಗೆ ಕೊಡ್ತಾ ಇರುವ, ನಿಮ್ಮಂಥವರು ಕೊಡ್ತಾ ಇರುವ ಇತಿಹಾಸವನ್ನು, ಯಾವ ಇತಿಹಾಸವನ್ನು ಈಗಿನ ತಲೆಮಾರು ಕಲಿಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ. ಎಲ್ರಿಗೂ ನಮಸ್ಕಾರ. ಸದಾ ಬ್ರೇಕಿಂಗ್ ನ್ಯೂಸ್ ಅಂತ ನೋಡಿ ನಮಗೆ ಟಿ ವಿ ಚಾನೆಲ್ ಅಂದರೆ ನ್ಯೂಸ್ ಚಾನೆಲ್ಗಳು, ಅದರಲ್ಲೂ ಬ್ರೇಕಿಂಗು, ನಮ್ಮ ತಲೆ ಕೆಡೋವಷ್ಟು ಬ್ರೇಕಿಂಗು. ಅದರ ಮಧ್ಯೆ ಇದು ಒಂಥರ ತಂಗಾಳಿಯ ಥರ ಈ ವಾತಾವರಣ, ನೀವು ಹೀಗೆ ಹಮ್ಮಿಕೊಂಡಿರೋದು, ಇದು ಬಹಳ ಒಂಥರ ಉತ್ಸಾಹದಾಯಕ. ನಮಗೂ ವೀಕ್ಷಕರಾಗಿ, ಎಲ್ಲರಿಗೂ ಭಾಗವಹಿಸ್ತಾ ಇರೋರಿಗೂ ಅಷ್ಟೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಇತಿಹಾಸ ನಮ್ಮದೊಂದು ಬಹಳ ದೊಡ್ಡ ವಿಪರ್ಯಾಸ. ಎಲ್ಲ ವಿಷಯದಲ್ಲೂ ನಾವು ನಮ್ಮ ಸ್ವಂತಿಕೆಯನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಈಗಿನ್ನೂ ಆರ್ತಿಯವರು ಅರ್ಥ ಮಾಡಿಸ್ತಾ ಇದ್ರು, ಧರ್ಮ ಅಂದ್ರೇನು, ಅಧ್ಯಾತ್ಮ ಅಂದ್ರೇನು. ನಾವು ನಮ್ಮ ಸ್ವಂತಿಕೆಯಿಂದ ಬಹಳ ದೂರ ಬಂದಿರೋದ್ರಿಂದ ಇದು ನಮ್ಮ ಧಾರ್ಮಿಕ ಪ್ರಜ್ಞೆ ಅಷ್ಟೇ ಅಲ್ಲದೆ ಇತಿಹಾಸದ ಮೇಲೂ ಬಹಳ ಪರಿಣಾಮ ಬೀರ್ತಾ ಇದೆ. ಈಗ ಮೆಕಾಲೆ ಅವ್ರದ್ದು ಎಜುಕೇಷನ್ ಸಿಸ್ಟಮ್ನು ಅವರು ಉಲ್ಲೇಖಿಸ್ತಾ ಇದ್ರು.
ಅಂದರೆ ಬ್ರಿಟಿಷರು ತಮ್ಮ ಅನುಕೂಲಕ್ಕೆ ಹೇಳಿಕೊಟ್ಟ ಸಂಗತಿಗಳನ್ನೇ ನಾವು ಪರಮಸತ್ಯ ಅಂತ ನೋಡಿ. ನಮ್ಮ ಸಂಸ್ಕೃತಿ ಹೇಗೆ ಅಂದರೆ ನಾವು ಸ್ವತಃ ಅದನ್ನು ಪರೀಕ್ಷಿಸದೆ ಅನ್ವೇಷಿಸದೆ ಅರಿತವರೇ ಅಲ್ಲ. ಅದರಿಂದಲೇ ನಮ್ಮಲ್ಲಿ ಇಷ್ಟೊಂದು ಮತ. ನಾನು ಮಾಗಧದ ಸಂದರ್ಭದಲ್ಲಿ ಹೇಳಬೇಕಾದ್ರೆ ಅಶೋಕ ಆಜೀವಕ, ನಿರ್ಗ್ರಂಥ ಇವರನ್ನೆಲ್ಲ ಉಲ್ಲೇಖಿಸ್ತಾನೆ. ಅವನೇ 4 ಹೆಸರಿಸ್ತಾನೆ ಅಂದಮೇಲೆ ಅದಕ್ಕೂ ಮುಂಚೆ ಹಲವು ಮತಗಳಿದ್ವು. ಮತಗಳು ಅಂದರೆ ಭಿನ್ನಾಭಿಪ್ರಾಯಗಳು. ನನಗೊಂದು ಅಭಿಪ್ರಾಯ ಇದೆ, ನಿಮಗೆ ಮತ್ತೊಂದಿದೆ. ಇಂಥದನ್ನೆಲ್ಲ ಪ್ರೋತ್ಸಾಹಿಸ್ಕೊಂಡು ಬಂದ ಸಂಸ್ಕೃತಿ ಪರಂಪರೆ ನಮ್ಮದು. ಅದರಿಂದ ನಾವು ಯಾಕೆ ವಿವೇಚಿಸದೆ ಆ ಕಾಲಘಟ್ಟದಲ್ಲಿ ಅವರಿಗೆ ಏನು ಸತ್ಯ ಅನ್ನಿಸ್ತೋ ಅದನ್ನು ಅವರ ಬರೆದಿಟ್ರು ಸರಿ. ಆದರೆ ನಾನು ಒಂದು ವಿಷಯವನ್ನು ತಗೊಂಡಾಗ ಅದು ಇತಿಹಾಸ ಆದ್ರಂತೂ ನಾನು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನನ್ನ ಕೈಲಾದ ಸಂಶೋಧನೆಗಳನ್ನೆಲ್ಲ ಮಾಡಿ ನಾನು ಒಂದು ನಿಷ್ಕರ್ಷೆಗೆ ಬರಬೇಕಾಗತ್ತೆ. ಅದನ್ನು ನಾವು ಯಾಕೆ ಬೈಪಾಸ್ ಮಾಡ್ಕೋತೀವಿ ಅನ್ನೋದು ನನಗೆ ಅರ್ಥ ಆಗಲ್ಲ. ಯಾಕೆಂದರೆ ಮಾಗಧದಲ್ಲೂ ಸಂವಾದಗಳೆಲ್ಲ ಆದಮೇಲೆ ಕೊನೆಗೆ ನನ್ನನ್ನು ಮುತ್ಕೊಳ್ತಾ ಇದ್ದವರು ಹಿಸ್ಟ್ರಿ ಪ್ರೊಫೆಸರ್ಸು. ಮೇಡಮ್, ಅಶೋಕನ ಎಡಿಕ್ಟ್ಸ್ನಲ್ಲಿ ಅರ್ಥಶಾಸ್ತ್ರ ಇದೆ ಅಂತ ನಮಗೆ ಗೊತ್ತಿಲ್ಲ, 25-30 ವರ್ಷ ನಾವು ಇದನ್ನು ಕಲಿಸಿದ್ದೀವಿ, ಈಗ ನಾವು ಏನು ಮಾಡೋದು ಅನ್ನೋರು. ನಾನೊಂದು ಕಾದಂಬರಿಗೋಸ್ಕರ ಓದಬೇಕಾದ್ರೆ, ಇದು ಯಾವ ಅಹಂಕಾರದಿಂದ ಹೇಳ್ತಾ ಇಲ್ಲ, ಬಹಳ ವಿನಯಪೂರ್ವಕವಾಗಿ, ಒಂದು ಕಾದಂಬರಿಗೋಸ್ಕರ ನಾನು ಇಷ್ಟೆಲ್ಲ ಸರ್ಕಸ್ ಮಾಡ್ತೀನಿ ಅಂದರೆ ನೀವು ಇತಿಹಾಸವನ್ನು ಕಲಿಸೋರು ಸ್ವಲ್ಪವಾದರೂ ನೀವು ಹೋಮ್ವರ್ಕ್ ಮಾಡದೆ ಹೇಗೆ ಮಾಡ್ತೀರಿ? ಅಂದರೆ ನಮ್ಗೆ ಯಾಕೆ ರೆಡಿಮೇಡ್ ಬೇಕು? ನಮ್ಗೆ ಯಾಕೆ ಎಲ್ಲ ಇಟ್ ಶುಡ್ ಬಿ ರೆಡಿ ಆ್ಯಂಡ್ ಸರ್ವ್ಡ್ ಆನ್ ಅ ಪ್ಲ್ಯಾಟರ್? ನಮ್ಗೆ ಆ ಮನಸ್ಥಿತಿ ಯಾಕೆ ಬಂದಿದೆ ಅನ್ನೋದೇ ಇಲ್ಲಿ ಮೂಲಭೂತವಾದ ಪ್ರಶ್ನೆ. ನಾನು ಒಂದು ಸಂಗತಿ ತೊಗೊಂಡ್ರೆ ಅದನ್ನ ಆಮೂಲಾಗ್ರ ನಾನು ಅರಿತುಕೊಂಡ ಮೇಲೆ ನನ್ನ ಅಭಿಪ್ರಾಯ ಹೀಗೆ ಅಂತ ಹೇಳುವಾಗ ಅದಕ್ಕೆ ಪೂರಕವಾಗಿ ಬರೋ ಪ್ರಶ್ನೆಗಳಿಗೆ ನಾನು ಉತ್ತರಿಸೋ ಶಕ್ತಿ ಇಟ್ಕೊಳ್ಬೇಕಾಗತ್ತೆ. ಇದೆಲ್ಲದರ ಕೊರತೆಯಿಂದ ಎಲ್ಲವೂ ಸೊರಗ್ತಾ ಇದೆ. ಧರ್ಮ, ಪರಂಪರೆ, ಸಂಸ್ಕೃತಿ ಸೊರಗ್ತಾ ಇರೋ ಹಾಗೆ ಇತಿಹಾಸವೂ ಸೊರಗ್ತಾ ಇದೆ ಅಂತ ನನ್ನ ಭಾವನೆ. ಸರಿ ಜೋಗಿ ಸರ್, ಈಗ ಬ್ಯಾಟಲ್ ಆಫ್ ನೆರೇಟಿವ್ಸ್ ಅಂತೀವಿ, ಅಂಥದ್ದೊಂದು ಸಮಾಜದಲ್ಲಿ ನಾವೆಲ್ಲ ಬದುಕ್ತಿದ್ದೀವಿ. ಯುದ್ಧದಿಂದ ಹಿಡಿದು ಎಲೆಕ್ಷನ್ವರೆಗೂ ಎಲ್ಲದರಲ್ಲೂ ಯಾರ ನರೇಟಿವ್ ಚೆನ್ನಾಗಿರುತ್ತೆ, ಯಾವುದು ಕನ್ವಿನ್ಸಿಂಗ್ ಆಗಿರುತ್ತೆ, ಅವ್ರು ಗೆಲ್ತಾರೆ ಅನ್ನೋ ರೀತಿಯ ಮನೋಭಾವ. ಬಹುಶಃ ಅದು ವಾಸ್ತವ ಕೂಡ ಅನಿಸುತ್ತೆ. ಈಗ ನರೇಟಿವ್ ಅಂತ ಬಂದಾಗ ಸಂವಹನ, ಕಮ್ಯುನಿಕೇಷನ್, ಆ ಕಮ್ಯುನಿಕೇಷನ್ ಗಟ್ಟಿ ಆಗಬೇಕು ಅಂತಂದರೆ ಸಾಹಿತ್ಯ ಓದ್ಕೊಳ್ಳೋದು ಎಷ್ಟು ಮುಖ್ಯ, ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಇರುವವರ ಜವಾಬ್ದಾರಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಇವತ್ತು ನಿಮ್ಮ ಆರ್ ಕನ್ನಡ, ರಿಪಬ್ಲಿಕ್ ಕನ್ನಡ ಈ ಕಾರ್ಯಕ್ರಮ ಮಾಡ್ತಾಯಿದೆ, ಭಾಳ ಖುಷಿ ಆಯಿತು. ಅಂದರೆ ಒಬ್ಬ ಸಾಹಿತಿಗೆ ನ್ಯೂಸ್ ಚಾನಲ್ ಒಳಗಡೆ ಪ್ರವೇಶ ಸಿಗೋದು ಭಾಳ ಅಪರೂಪ. ಅದು ಯಾವಾಗ ಸಿಗುತ್ತೆ ಅಂದರೆ ಯಾರೋ ಒಬ್ಬ ಹಿರಿಯ ಸಾಹಿತಿ ಕಣ್ಮರೆಯಾದಾಗ ಅವ್ರ ಬಗ್ಗೆ ಒಪಿನಿಯನ್ ಹೇಳಕ್ಕೆ ಕರೀತಾರೆ. ಅದು ಬಿಟ್ಟರೆ ಭಾಳ ಅಪರೂಪಕ್ಕೆ. ಸೊ ಭಾಳ ಖುಷಿ ಆಯಿತು ನೀವು ಈ ಥರ ಕಾರ್ಯಕ್ರಮ ಮಾಡ್ತಿರೋದಕ್ಕೆ. ನಾನು ಹೇಳೋದು, ಎಲ್ಲರೂ ಬಯಸೋದೇನೆಂದರೆ ರೋಚಕತೆ ಮತ್ತು ರಂಜಕತೆಯನ್ನು. ಯಾರು ಚೆನ್ನಾಗಿ ಕಥೆ ಹೇಳ್ತಾರೋ ಆ ಕಥೆಯನ್ನು ನಾವು ಕೇಳ್ತೀವಿ, ನಂಬ್ತೀವಿ ಅಂತಲ್ಲ, ನಾವು ನಂಬಲ್ಲ ಅದನ್ನು, ಬಟ್ ಕೇಳಿಸ್ಕೊಳ್ತೀವಿ. ಇವತ್ತು ಏನಾಗಿದೆ ಅಂದರೆ ನೀವು ಕಥೆಯನ್ನು ದೊಡ್ಡದಾಗಿ ಹೇಳಬೇಕು ಅಂತ ಆಗಿಬಿಟ್ಟಿದೆ. ಸಿನಿಮಾ ತಗೊಂಡ್ರೆ ನೀವು 100 ರೂಪಾಯಲ್ಲಿ ಹೇಳುವ ಕಥೆಯನ್ನು 1,000 ರೂಪಾಯಲ್ಲಿ ಹೇಳಬೇಕು, ಇಲ್ಲದೇ ಯಾರೂ ಹತ್ತಿರ ಬರಲ್ಲ. ಅದು ಕ್ರಮೇಣ ಏನಾಗ್ತದೆ ಅಂದರೆ ಈ ರೀತಿಯ ಒಂದು ರೀತಿಯ ಟ್ರ್ಯಾಪಲ್ಲಿ ಸಿಕ್ಕಾಕ್ಕೊಂಡು ನಾವು ಕಥೆಯನ್ನು ವಿಸ್ತಾರ ಮಾಡಲಿಕ್ಕೆ ಹೋಗ್ತಾ ಇರ್ತೀವಿ ಅಂತ. ಒಂದು ಬಲೂನನ್ನು ಎಷ್ಟು ಊದ್ಬೋದು ಅದಕ್ಕಿಂತ ಜಾಸ್ತಿ ಊದಿದ್ರೆ ಒಡೆದೋಗುತ್ತೆ. ಈ ಕಥನ ಕೂಡ ಅದೇ ಆಗೋದು. ನಾವು ಯಾವ ಕಥೆಯನ್ನು ಎಷ್ಟು ಹೇಳಬೇಕು ನೋಡಿ. ವ್ಯಾಸಭಾರತ ಅದನ್ನು ನಂತರ ಕುಮಾರವ್ಯಾಸ ಹೇಳಿದಾಗ ಹೇಗೆ ಮಾಡಿದರು, ಪಂಪ ಹೇಳಿದಾಗ ಹಿಂಗೆ ಮಾಡಿದ, ಜೈಮಿನಿ ಭಾರತಕ್ಕೆ ಬಂದಾಗ ಹೇಗಾಯಿತು, ಆ ನಂತರದವರು ಅದನ್ನು ಎಷ್ಟು ಬಳಸ್ಕೊಂಡ್ರು, ಇದನ್ನೆಲ್ಲ ನಾವು ನೋಡ್ತಾ ಬಂದರೆ ಒಂದು ಕಥನಕ್ಕೆ ಒಂದು ಧಾರಣ ಶಕ್ತಿ ಅಂತ ಇರುತ್ತೆ. ಆ ಧಾರಣ ಶಕ್ತಿಯನ್ನು ಮೀರಿ ಅದನ್ನು ನಾವು ಪ್ರಯೋಗ ಮಾಡಲಿಕ್ಕೆ ಹೋದಾಗ ಆ ಕತೆ ಸುಳ್ಳು ಪೊಳ್ಳು ಅಂತ ಅನಿಸೋಕ್ಕೆ ಕತೆಗೆ ಶುರುವಾಗುತ್ತೆ. ಈ ಕತೆಗೆ ಒಳಗಡೆ ಒಂದು ರೀತಿಯ ಸತ್ಯ ಇರುತ್ತೆ ಅಂತ, ಒಂದು ಕಥನ ಸತ್ಯ ಅಂತ ಇರುತ್ತೆ. ಆ ಕಥನ ಸತ್ಯವನ್ನು ಯಾವತ್ತೂ ಕತೆ ಮೀರೋಕ್ಕಾಗಲ್ಲ. ಇವತ್ತು ಕಥನಕಾರನ ಜವಾಬ್ದಾರಿ ಏನಂದರೆ, ನಾನೊಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ನಾನು ಬೆಂಗಳೂರಿಗೆ ಬಂದಾಗ ನಾನು 1989ರಲ್ಲಿ ಲಂಕೇಶ್ ಪತ್ರಿಕೆಗೆ ಹೋಗಿದ್ದೆ. ನನಗೊಂದು ಕೆಲಸ ಕೊಡಿ ಎಂದು ಕೇಳೋದಕ್ಕೆ. ಅವರು ನಿನಗೆ ಏನು ಅರ್ಹತೆ ಇದೆ ಅಂತ ಕೇಳಿದರು. ನಾನು ತುಂಬ ಚೆನ್ನಾಗಿ ಬರಿತೀನಿ, ನನ್ನ ರೈಟಿಂಗ್ ಚೆನ್ನಾಗಿದೆ, ಆದರೆ ಆಗಷ್ಟು ಸುಮಾರು ಬರೆದಿದ್ದೆ, ಭಾಳ ಸೊಗಸಾಗಿ ಬರಿತೀನಿ, ಓದಿಸಿಕೊಳ್ಳೋಂಗೆ ಬರಿತೀನಿ ಅಂತ ಹೇಳಿದ್ದೆ. ಅದಕ್ಕೆ ಅವ್ರು ಹೇಳಿದರು, ಓದಿಸಿಕೊಳ್ಳುವಂತೆ ಬರೆಯೋದು ಪತ್ರಕರ್ತನ ಬಹಳ ದೊಡ್ಡ ಅರ್ಹತೆ ಅಲ್ಲ, ಪತ್ರಕರ್ತ ಸತ್ಯ ಬರೀಬೇಕು. ಫಸ್ಟ್ ಸತ್ಯ, ಆನಂತರ ಶೈಲಿ. ನೀನು ತುಂಬ ಚೆನ್ನಾಗಿ ಸುಳ್ಳನ್ನು ಬರೆದು ದೊಡ್ಡ ಮನುಷ್ಯ ಆಗೋದಲ್ಲ, ನಿನ್ನ ಶೈಲಿ ಕೆಟ್ಟದಾಗೇ ಇರಲಿ, ನಿನಗೆ ಸರಿಯಾದ ಪದ ಬಳಕೆ ಬರದೇ ಇರ್ಬೋದು, ಆದರೆ ಸತ್ಯವನ್ನು ಹೇಳೋದನ್ನು ಮುನ್ನೆಲೆಯಲ್ಲಿ ಇಟ್ಕೋ ಅಂತ.
ಒಬ್ಬ ಲೇಖಕನಾದಾಗಲೂ ನನಗೆ ಅದು ಭಾಳ ಮುಖ್ಯ ಅನಿಸುತ್ತೆ. ಲೇಖಕನಾದಾಗ ನಾನು ಇವತ್ತಿನ ಕಾಲಕ್ಕೆ ಹೇಗೆ ಸ್ಪಂದಿಸ್ತಾ ಇದ್ದೀನಿ ಅಂತಂದರೆ, ಇವತ್ತು ಒಬ್ಬ ಲೇಖಕನನ್ನು ಹಿಡಿದು ಜಗ್ಗಾಡುವಂಥ ಸಂಗತಿಗಳು ನೂರಾರಿವೆ ಅಂತ. ಇವತ್ತು ನಮ್ಮ ಸುತ್ತಮುತ್ತ ಒಂದು ಪಂಗಡ ಇದೆ, ಅವರು ಯಾರನ್ನು ಓದಲ್ಲ, ಬಟ್ ದೇ ಓನ್ಲಿ ಕಾಮೆಂಟ್ ಆನ್ ಯು. ಅಂದರೆ ನೀವು ಬರೆದಾಗ ನಿಮ್ಮನ್ನು ಕಂಗೆಡಿಸುವಂಥ ಕಾಮೆಂಟ್ ಮಾಡೋ ಒಂದು ವರ್ಗ ಇದೆ. ಎರಡನೇದು ಸಿಲೆಕ್ಟಿವ್ ರೀಡರ್ಸ್ ಅಂತ. ಅವ್ರು ಯಾರನ್ನು ಓದಬೇಕು ಅಂತ ನಿರ್ಧಾರ ಮಾಡ್ತಾರೆ ಅವ್ರನ್ನೇ ಓದ್ತಾರೆ, ಇನ್ನೊಬ್ರು ಎಷ್ಟು ಚೆನ್ನಾಗಿ ಬರೆದ್ರೂ ಓದಲ್ಲ. ಸೊ ಈ ಎರಡು ವರ್ಗದ ಮಧ್ಯೆ ನಾವಿರ್ತೀವಿ. ಮೂರನೇದಾಗಿ ನಮಗೆ ಇವತ್ತು ಹಳೆಯ ಕಾಲದಲ್ಲಿದ್ದಂಥ ಕೀರ್ತನಾಥ್ ಕುರ್ತಕೋಟಿ, ಜಿ ಎಸ್ ಆಮೂರ ಈ ಥರದ ವಿಮರ್ಶಕರ ಬೆಂಬಲ ಇಲ್ಲ. ಅವರು ಹೇಳ್ತಿದ್ರು ನೀವು ಬರೆದಿದ್ದು ಸರಿ, ಟಿ ಎಸ್ ವೆಂಕಣ್ಣಯ್ಯ ಹೇಗೆ ಕುವೆಂಪು ಅವ್ರ ಜೊತೆಗಿದ್ದರು ಅಂಥವ್ರು ಯಾರೂ ನಮ್ಗೆ ಕಾಣಿಸ್ತಾ ಇಲ್ಲ. ನಾವು ಯಾರ ಮಾತನ್ನು ನಂಬಬೇಕಂತ ಗೊತ್ತಾಗ್ತಿಲ್ಲ. ಇದರ ಜೊತೆಗೆ ಹೊಗಳು ಭಟ್ರ ಸಂಖ್ಯೆ ಭಾಳ ಜಾಸ್ತಿ ಇದೆ. ನೀವು ಒಂದು ಪುಸ್ತಕ ಬರೆದ್ರೆ 100 ಮಂದಿ ಹೊಗಳ್ತಾರೆ ನಿಮ್ಮನ್ನು, ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಅಂತ. ಅವರಲ್ಲಿ 99 ಮಂದಿ ಓದಿರಲ್ಲ, ಪುಸ್ತಕ ಖರೀದಿ ಮಾಡ್ತಾರೆ. ದೆರ್ ಇಸ್ ಮನಿ, ದೇ ವಿಲ್ ಬೈ ದ ಬುಕ್, ದೇ ವಿಲ್ ನಾಟ್ ರೀಡ್ ದ ಬುಕ್. ಎಲ್ಲರ ಮೇಲೆ ಹೀಗಾಗ್ಬಿಟ್ಟಿದೆ. ಈ ಪರಿಸ್ಥಿತಿಯಲ್ಲಿ ಲೇಖಕ ಆತ್ಮಾವಲೋಕನ ಮಾಡಿಕೊಂಡು ತಾನು ಏನು ಬರೀಬೇಕು, ಯಾರಿಗೋಸ್ಕರ ಬರೀಬೇಕು, ಆಮೇಲೆ ಎಷ್ಟು ಸಂಯಮದಿಂದ ಬರೀಬೇಕು, ಆಮೇಲೆ ಎಷ್ಟು ಪ್ರತಿಸ್ಪಂದಿಯಾಗಿರಬೇಕು ಈ ಸಮಾಜಕ್ಕೆ ಅಂತ ಭಾಳ ಕಷ್ಟ ಇದೆ ಇದು. ಈಗ ಸಹನಾ ಅವರು ಹೇಳಿದಾಗೇ ಒಂದು ಚರಿತ್ರೆಯ ಬಗ್ಗೆ ಬರೆಯುವಾಗ ನಾನು ಒಂದು ಎಕ್ಸ್ಟೆನ್ಷನ್ ಏನಂದರೆ, ನಾವು ಹಲವು ಚರಿತ್ರೆಗಳನ್ನು ನೋಡಿದ್ವಿ. ಅಂದರೆ ಆ ಚರಿತ್ರೆಗೆ ಒಂದು ಹಿನ್ನೆಲೆ ಇರುತ್ತೆ. ಒಂದು ರೈಟ್ ಓರಿಯೆಂಟೇಷನ್ ಹಿಸ್ಟ್ರಿ, ಲೆಫ್ಟ್ ಓರಿಯೆಂಟೇಷನ್ ಹಿಸ್ಟ್ರಿ, ಅಥವಾ ರಿಚರ್ಡ್ ಈಟನ್ ಅಥವಾ ಡಾರ್ಲಿಂಗ್ ಪಲ್ ಬರೆಯುವಂಥ ಒಂದು ಹಿಸ್ಟ್ರಿ. ಹೀಗೆ ಪ್ರತಿ ಚರಿತ್ರೆ ಕೂಡ ಆ ವ್ಯಕ್ತಿಗೆ, ಆ ಸಮುದಾಯಕ್ಕೆ, ಅವರು ಹೊರಗಿನವರ ಒಳಗಿನವರ ಅಧಿಕಾರದಲ್ಲಿ ಇದ್ದಾರೋ ಇಲ್ವೋ ಇದೆಲ್ಲ ಇಟ್ಕೊಂಡು ಬದಲಾಗ್ತಾ ಹೋಗುತ್ತೆ. ಸೊ ಲಿಟ್ರರಿ ಪ್ರತಿಸ್ಪಂದನ ಕೂಡ ಹಾಗೆ ಬದಲಾಗ್ತಾ ಹೋಗುತ್ತೆ ಅಂತ. ಯಾರು ಬರೀತಿದ್ದಾರೆ, ಯಾಕೆ ಬರೀತಿದ್ದಾರೆ, ಇವರಿಗೆ ಯಾಕೆ ಅವಾರ್ಡ್ ಕೊಡಬೇಕು, ಇವರನ್ನು ಎಲ್ಲಿಡಬೇಕು, ಇದನ್ನೆಲ್ಲ ಆ ಕಾಲದ ರಾಜಕಾರಣ ನಿರ್ಧಾರ ಮಾಡುತ್ತೆ. ಆ ಕಾಲದ ರಾಜಕಾರಣವನ್ನು ಹಿಂಬಾಲಿಸುವಂಥ ಸಾಹಿತಿಗಳ ಬಳಗ ನಿರ್ಧಾರ ಮಾಡುತ್ತೆ. ಹೀಗಾಗಿ ಬಹಳ ಸ್ಪಷ್ಟವಾಗಿ ಲೇಖಕ ಏನು ಮಾಡ್ಬೋದು ಅಂದರೆ, ತನ್ನ ಅಂತಃಕರಣ ಮತ್ತು ತನ್ನ ಮನಸ್ಸು ಹೇಳಿದ್ದನ್ನು ಕೇಳಿಕೊಂಡು ಬರೆಯೋದು. ಫಾಲೋ ಯುವರ್ ಮೈಂಡ್, ಫಾಲೋ ಯುವರ್ ಹಾರ್ಟ್. ದಿಸ್ ಸರಿ ಅನಿಸುತ್ತೆ ನನಗೆ. ಓಕೆ ಸಹನಾ ಮೇಡಮ್, ನಾವು ಇತ್ತೀಚೆಗೆ ಹೇರಿಕೆಗಳ ಬಗ್ಗೆ ಬಹಳ ಚರ್ಚೆ ಮಾಡ್ತೇವೆ, ಗಲಾಟೆಗಳು ಕೂಡ ಆಗ್ತಾ ಇದೆ. ಕೇವಲ ಭಾಷಾ ಹೇರಿಕೆ ಬಗ್ಗೆ ಮಾತನಾಡ್ತಿಲ್ಲ, ಕಲ್ಚರಲ್ ಇಂಪೋಸಿಷನ್ ಅಂದರೆ ಒಂದು ಸಂಸ್ಕೃತಿ ಪರಂಪರೆಯ ಹೇರಿಕೆ ಬಗ್ಗೆ ಕೂಡ ವಾದಗಳಾಗ್ತಾ ಇದೆ, ಚರ್ಚೆಗಳಾಗ್ತಾ ಇದೆ. ನನ್ನ ಅನಿಸಿಕೆ ತಪ್ಪಿದ್ರೆ ನೀವು ಸರಿಪಡಿಸಿ, ಬೇರು ಗಟ್ಟಿ ಇದ್ದರೆ ಎಂಥದ್ದೇ ಹೇರಿಕೆ ಆದರೂ ಕೂಡ ಆ ಬೇರು ಹಾಗೆ ಬೇರಿನಿಂದ ಬರೋ ಹೊಸ ಚಿಗುರನ್ನು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಅಂದರೆ ಒಂದು ನೆಲದ ಭಾಷೆ, ಪರಂಪರೆ, ಸಂಸ್ಕೃತಿ ಗಟ್ಟಿಯಾಗಿ ಇದ್ದರೆ ಆಚೆಯಿಂದ ಬರುವ ಯಾವುದೇ ಸಂಸ್ಕೃತಿ, ಭಾಷೆ, ಪರಂಪರೆ ಅದನ್ನು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲವೇನೋ ಅನ್ನೋದು ನನ್ನ ಅನಿಸಿಕೆ. ಹೀಗೆ ಬೇರನ್ನು ಗಟ್ಟಿ ಮಾಡುವಲ್ಲಿ ಸಾಹಿತ್ಯ ಲೋಕದ ಪಾತ್ರ, ಜವಾಬ್ದಾರಿ ಎಷ್ಟಿದೆ ಅಂಥೇಳಿ? ನಮ್ಮ ಬೇರನ್ನು ತಿಳ್ಕೊಬೇಕಾದ್ರೆ ಮೂಲತಃ ನಮ್ಮಲ್ಲಿ ಎಂಥ ಸಾಹಿತ್ಯದಿಂದ ಆರಂಭಿಸಿದ್ವಿ ಅಂತಲೂ ನೋಡಬಹುದು. ಈಗ ನಮಗೆ ರಾಮಾಯಣ ಮಹಾಭಾರತಗಳ ಹಲವು ಇಂಟರ್ಪ್ರಿಟೇಷನ್ಸ್ ಇದ್ದೇ ಇವೆ, ಆದರೆ ಅವೆಲ್ಲ ನಮಗೆ ಮೌಲ್ಯಗಳನ್ನು ಕಲಿಸ್ತಾ ಇದ್ವು. ಈಗ ರಾಮಾಯಣದಲ್ಲಾಗಲಿ ಅವನು ಶ್ರೀರಾಮ ಏಕಪತ್ನಿ ವ್ರತಸ್ಥ ಅನ್ನೋದಾಗಲಿ, ಅವನು ಎಲ್ಲ ಕಷ್ಟಗಳನ್ನು ತಾನು ತಗೊಂಡ, ತಂದೆಯ ಮಾತು ಮೀರಲಿಲ್ಲ, ಇದೆಲ್ಲ ಕಥೆನೂ ಸರಿ. ಆದರೆ ಇದ್ರ ಒಳಗಿನ ಉದ್ದೇಶ ಏನಿತ್ತು, ನಮ್ಮಲ್ಲಿರುವ ಮೌಲ್ಯಮೀಮಾಂಸೆ, ಈಗ ಆನಂದಮಯ ಆ ಕೋಶಗಳಾಗಲಿ, ಉಪನಿಷತ್ತುಗಳೆಲ್ಲ ಕಥೆ ರೂಪದಲ್ಲೇ ಇದೆ. ಎಲ್ಲದಕ್ಕೂ ಒಂದು ಮೌಲ್ಯದ ಹಿನ್ನೆಲೆ ಇದೆ. ಆ ಮೌಲ್ಯದ ಒಂದು ವೇಟೇಜ್ ನಮ್ಮನ್ನು ಕಾಪಾಡ್ತಾ ಇರೋದು ಅದೇನೆ. ಅದರಿಂದ ರಾಮಾಯಣ ಮಹಾಭಾರತಗಳಲ್ಲೂ ಈ ಮೌಲ್ಯಮೀಮಾಂಸೆ ಹೇರಳವಾಗಿತ್ತು. ನಂತರದಲ್ಲೂ ಇದನ್ನೇ ಆಧರಿಸ್ಕೊಂಡೇ ನಮ್ಮ ಆರಂಭದ ಕಾವ್ಯಗಳೆಲ್ಲ ರಚಿಸಲ್ಪಟ್ಟವು. ಆಮೇಲಿಂದ ನಾವು ವೆಸ್ಟಿನ ಸಾಹಿತ್ಯದಿಂದ ಇನ್ಫ್ಲೂಯೆನ್ಸ್ ಆಗಿ ಕರೆಂಟ್ ಕಥೆಗಳನ್ನು ಹೇಳೋದಕ್ಕೆ ಶುರು ಮಾಡಿದ್ವಿ. ಪಾಶ್ಚಾತ್ಯರಲ್ಲಿ ಮೊದಲು ಈ ಕಾದಂಬರಿಯ ಪ್ರಕಾರ ಬಂದದ್ದು. ಪಾಶ್ಚಾತ್ಯರಿಂದ ನಾವು ತಗೋಬೇಕು, ಏನನ್ನು ತಗೋಬಹುದು, ಅದರ ತಂತ್ರವನ್ನು ತಗೋಬಹುದು, ಅದರ ಫಾರ್ಮ್ನ ತಗೋಬಹುದು, ಮೇಲಿಂದೆಲ್ಲ ಅಲಂಕಾರ ಮಾಡ್ಕೊಳ್ಳೋಣ, ಒಳಗಿನಿಂದ ನನ್ನ ಅಧ್ಯಾತ್ಮದ ಪರಿಕಲ್ಪನೆ ನನಗಿಲ್ಲದೆ ಹೋದರೆ ಮತ್ತು ಅದೇ ನಮ್ಮ ಸ್ಪಿರಿಚುಯಾಲಿಟಿಗೆ ಹೋಗುತ್ತೆ. ಯಾಕಂದರೆ ಭಾರತದ ಮೂಲ ತಳಹದಿಯೇ ಇದು. ನನ್ನತನವನ್ನು ನಾನು ಒಳಗಿನಿಂದ ಗಟ್ಟಿಯಾಗಿರಿಸ್ಕೊಳ್ಳದೆ, ನನ್ನ ಅಂತಃಶುದ್ಧಿ ಇಲ್ಲದೆ ಅಥವಾ ನನಗೆ ಅದೊಂದು ಕ್ಲಾರಿಟಿ ಇಲ್ಲದೇನೆ ನಾನು ಮೇಲಿನಿಂದ ಎಷ್ಟು ಅಲಂಕಾರ ಮಾಡಿಕೊಂಡ್ರೂ ಅದು ಬಿಸಿಲು ಜಾಸ್ತಿ ಆದಾಗಲೋ ಇನ್ನೊಂದಾದಾಗಲೋ ಕರಗಿ ನೀರಾಗಿ ಹೋಗುತ್ತಲ್ಲ. ನಮ್ಮ ಸಾಹಿತ್ಯದ ಸತ್ವವು ಸ್ವತ್ವವು ನಮಗೆ ಅದರದ್ದು ಚೆನ್ನಾಗಿ ಅರಿವಿದ್ದರೆ, ಈಗ ನನ್ನ ಕಾದಂಬರಿಯ ಮಾಗಧದ ಒಂದು ಉದಾಹರಣೆ,
ಅದು ಈ ಕಾಲಘಟ್ಟಕ್ಕೆ ಸ್ವಲ್ಪ ವಿಚಿತ್ರವಾದ ಗಾತ್ರದ್ದು. ಅಂದರೆ ಈಗ ಎಲ್ಲನೂ ಒಂದು 500 ಪುಟದೊಳಗೆ 500 ರೂಪಾಯಿಯ ವ್ಯಾಪ್ತಿ. ನಾನು ನನ್ನದೇ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ. ಅದು ಸುಮಾರು 778 ಪುಟಗಳ ದೀರ್ಘ ಕಾದಂಬರಿ. ಈಗ ಸ್ವಲ್ಪ ಅದು ಭಾರ ಅಂತ ಅನ್ನಿಸೋದು. ನಾನು ಪ್ರಕಟ ಆಗುವಾಗ ಆಲೋಚನೆ ಮಾಡಿದೆ, ಇದು ತುಂಬ ದೊಡ್ಡದಾಯ್ತು. ಅಲ್ಲಿ ತನಕ ನನಗೂ ಗೊತ್ತಾಗಲಿಲ್ಲ, ಅದರೊಳಗೆ ನಾನು ಮುಳುಗೋಗಿದ್ದೆ. ಆಮೇಲೆ ಇದು ಬಹಳ ದೊಡ್ಡದಾಯ್ತಲ್ಲ, ಇದು ಇಷ್ಟವಾಗುತ್ತೆಯೇ, ಈಗ ಓದ್ತಾರಿಯೇ ಕೂತು ಅಂತ ನಾನು ಅಂದ್ಕೊಂಡೆ. ನನಗೇ ಆಶ್ಚರ್ಯ ಆಗುವ ಹಾಗೆ ಪ್ರತಿಕ್ರಿಯೆ ಬಂತು. ಕೊಂಡದ್ದು ಮಾತ್ರ ಅಲ್ಲ, ಅದನ್ನು 3-4 ಸಲ ಓದಿ ಟಿಪ್ಪಣಿ ಮಾಡಿ ಸರಣಿ ಲೇಖನಗಳನ್ನು ಮಾಡಿ ಇದು ಏನು ತೋರಿಸುತ್ತೆ? ನಾವು ಹೊರಗಿನಿಂದ ಯಾವುದೇ ನರೇಟಿವ್ ಬಿಲ್ಡ್ ಮಾಡಬಹುದು, ಇಂಥದನ್ನೇ ಮಾಡಬೇಕು, ಇಷ್ಟೇ ಪುಟಗಳ ಮಿತಿ ಇರಬೇಕು, ಇಷ್ಟೇ ಬೆಲೆಯ ಮಿತಿ ಇರಬೇಕು. ಆದರೆ ಒಳಗಿನಿಂದ ನಮಗದು ನಿಜವಾಗಿ ತಟ್ಟಿತ್ತು, ನನಗೆ ಬರೆಯುವಾಗ ಅಂತ ಅನಿಸಿದರೆ ಓದುಗರ ಮೇಲೂ ಅದಷ್ಟೇ ಪರಿಣಾಮ ಮಾಡುತ್ತೆ. ಅದರಿಂದ ಯಾವ ಹೊರಗಿನ ಪ್ರಭಾವಗಳೂ ಅಷ್ಟೊಂದು ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮಗೆ ನಿಜವಾಗಿಯೂ ಯಾವುದು ಬಹಳ ಪ್ರಿಯವಾಗುತ್ತೋ ಅಥವಾ ಯಾವುದು ಸತ್ಯ ಅಂತ ನಾವು ಭಾವಿಸ್ಕೊಂಡು ಮಾಡ್ತೀವೋ, ಪ್ರಾಮಾಣಿಕವಾಗಿ ಯಾವ ಪ್ರಯತ್ನವನ್ನೇ ಮಾಡಿದ್ರೂ ಅದಕ್ಕೆ ಪ್ರತಿಕ್ರಿಯೆಯೂ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ನನಗನ್ಸುತ್ತೆ. ಅದರಿಂದ ಭಾಷೆಯ ವಿಷಯದಲ್ಲೂ ಅಷ್ಟೇ. ಈಗ ನಾನು ಹೇಳೋದು, ಕನ್ನಡ ಬೇಕು, ನಮ್ಮ ಮಾತೃಭಾಷೆಯನ್ನು ಬಿಡಿ ಅಂತ ನಾವು ಹೇಳೋಕ್ಕಾಗಲ್ಲ. ನಮ್ಮ ಆಲೋಚನೆ ಭಾಷೆಯೇ ಕನ್ನಡ. ಅದರ ಜೊತೆಗೆ ಬೇರೆ ರಾಜ್ಯದ ಭಾಷೆಗಳನ್ನು ಕಲಿಯೋದ್ರಲ್ಲಿ ಏನು ತಪ್ಪಿದೆ? ನನಗೊಂಚೂರು ಹಿಂದಿ ಬರುತ್ತೆ, ಒಂದು ಬಂಗಾಲಿ ಬರುತ್ತೆ, ಒಂದು ಒಡಿಯಾ ಬರುತ್ತೆ ಅಂದರೆ ಅದೇನು ಅಪಮಾನ ಪಡೋ ಸಂಗತಿ ಅಲ್ಲ. ಈಗ ಅಶೋಕನದಕ್ಕೇನೆ ಅವನಿಗೆ ಎಲ್ಲ ಜಂಬೂದ್ವೀಪವನ್ನೇ ಆಳಿದ ರಾಜ. ನಾನು ಅವನನ್ನು ಹುಡುಕೊಂಡು ಒಡಿಶಾಗೆ ಹೋದರೆ ನಂಗೆ ಬರೀ ಕನ್ನಡ ಬಂದರೆ ಅಲ್ಲಿಯ ಜನರ ಜೊತೆ ಸಂವಹನೆ ಸಾಧ್ಯ ಆಗೋದಿಲ್ಲ. ಅಥವಾ ನಾನು ಬಿಹಾರಕ್ಕೆ ಹೋದರೆ, ಗುಜರಾತ್ಗೆ ಹೋದರೆ ಹಿಂದಿ ಒಂದು ಭಾಷೆಯಾಗಿ ಬೇಕಾಗೇ ಆಗುತ್ತೆ. ನಮ್ಮದನ್ನು ಉಳಿಸೋದು ಬೆಳೆಸೋದು ಹೇಗೆ? ನಮ್ಮ ಶಾಲೆಗಳ ಮೂಲಕ ನಮ್ಮ ನಿತ್ಯದ ಭಾಷೆ, ಆಡು ಭಾಷೆಯಲ್ಲಿ ಎಷ್ಟು ಸ್ವಚ್ಛತೆ ಇದೆ, ಅದನ್ನು ನಾವು ಎಷ್ಟು ಸಮರ್ಪಕವಾಗಿ ಬಳಸ್ತಾ ಇದ್ದೀವಿ, ಅದನ್ನೆಲ್ಲ ಗಮನಿಸ್ಕೊಂಡು ನಮ್ಮ ಭಾಷೆಯನ್ನು ಉಳಿಸ್ಕೊಂಡು ಇತರ ಭಾಷೆಗಳನ್ನು ಕಲಿತ್ರೆ ನಾವು ಒಂದು ದೇಶ ಅನ್ನುವ ಭಾವನೆ ಬರಬೇಕಾದ್ರೆ ಭಾಷೆಯ ಬಗ್ಗೆನೂ ನಮಗೆ ಸ್ವಲ್ಪ ತಾಳ್ಮೆನೂ ಇರಬೇಕು, ಎಲ್ಲವನ್ನೂ ನಾವು ಪ್ರೀತಿಸೋದು. ನನ್ನ ಜೋಗಿ ಸರ್ಗೆ ಮುಂದಿನ ಪ್ರಶ್ನೆಗೆ ನೀವು ಲೀಡ್ ಕೊಟ್ರಿ, ಹಾಗಾಗಿ ಧನ್ಯವಾದ. ಹೌ ಮಚ್ ಇಸ್ ಟೂ ಮಚ್ ಸರ್? ಭಾಷೆ ಬಗ್ಗೆ ಅಭಿಮಾನ ಖಡಾಖಂಡಿತವಾಗಿ ಬೇಕು, ಆದರೆ ಅದರ ಪ್ರದರ್ಶನ ಯಾವ ಪರಿಯಲ್ಲಿದ್ದರೆ, ಯಾವ ಲಿಮಿಟ್ನಲ್ಲಿದ್ದರೆ ಓಕೆ ಅಂತ ಹೇಳಿ. ಯಾಕಂದರೆ ಯಾರೋ ಒಬ್ಬರು ಕನ್ನಡದ ಬಗ್ಗೆ ಮಾತನಾಡಿದ್ರು ಅಂದ ತಕ್ಷಣ ಹೋರಾಟ ಅನಿವಾರ್ಯ, ಹೌದು. ಬಟ್ ಆ ಹೋರಾಟ ಯಾವ ಮಟ್ಟಕ್ಕಿರಬೇಕು? ಹಾಗಂದು ಮಾತ್ರ ಹೋರಾಟವೇ ಮಾಡದೆ, ಅದನ್ನು ಖಂಡಿಸದೆ, ಕನ್ನಡ ಭಾಷೆ ಬಗ್ಗೆ ಆಗುವ ಅಪಮಾನಗಳು, ಕನ್ನಡಿಗರ ಮೇಲಾಗುವ ಅಪಮಾನವನ್ನು ಮೌನವಾಗಿ ಸಹಿಸ್ಕೊಂಡು ಇರಬೇಕೆ? ಹೌ ಮಚ್ ಇಸ್ ಟೂ ಮಚ್? ಇಲ್ಲ, ಅದಕ್ಕೆ ನಿಮ್ಮ ಭಾಷೆ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಭಾಷೆ ಒಂದು ಸಂವಹನ ಮಾಧ್ಯಮ. ಅದಕ್ಕೆ ಅದರ ಮೇಲೆ ಯಾಕೆ ನಮಗೆ ಪ್ರೀತಿ ಇರುತ್ತೆ ಅಂದರೆ, ನಮ್ಮ ಇಡೀ ವ್ಯಕ್ತಿತ್ವ, ನಮ್ಮ ಪ್ರಜ್ಞೆ ಮತ್ತು ನಮ್ಮ ಅನುಭವ ಎರಡೂ ನಿಂತಿರೋದು ಭಾಷೆಯ ಮೇಲೆ. ನಾನು ಚಿಕ್ಕಂದಿನಲ್ಲಿ ಒಂದು ಪುರಂದರದಾಸರ ಹಾಡನ್ನು ಕೇಳಿದರೆ, ಯಾವ ಭಾಷೆಯಲ್ಲಿ, ಕನ್ನಡದಲ್ಲಿ ಕೇಳಿರ್ತೀನಿ, ಅದು ನನ್ನ ಮನಸ್ಸಲ್ಲಿ ಅನುರಣನಗೊಳ್ಳುತ್ತಾ ಇರುತ್ತೆ. ಪುರಂದರದಾಸರು, ಕುವೆಂಪು, ಕುಮಾರವ್ಯಾಸ, ಬೇಂದ್ರೆ ಇವರ ಎಲ್ಲ ಏನೆಲ್ಲ ಕೇಳಿರ್ತೀನಲ್ಲ, ಅದು ನನ್ನ ಭಾಷೆಯಲ್ಲಿ ಕೇಳಿರ್ತೀನಿ. ನಮ್ಮ ಅಮ್ಮನ ಮಾತುಗಳನ್ನು ಕೇಳಿರ್ತೀನಿ, ನನ್ನ ಗೆಳೆಯರ ಮಾತುಗಳನ್ನು ಕೇಳಿರ್ತೀನಿ. ಅದು ಪ್ರೈಮರಿ, ಅದು ಪ್ರಾಥಮಿಕವಾಗಿ ನನಗೆ ಬಹಳ ಆಪ್ತವಾಗೋದು ನನ್ನ ಭಾಷೆಯಲ್ಲಿ ಕೇಳಿರೋದು. ಎರಡನೇದ್ದು, ಬೇರೆ ಭಾಷೆಯ ಮೂಲಕ ಯಾಕೆ ನನಗೆ ಇನ್ನೊಂದು ಭಾಷೆ ಬೇಕು ಅನಿಸಿತ್ತಂದರೆ, ಅಲ್ಲಿರುವ ನಾಲೆಡ್ಜನ್ನು ತಿಳ್ಕೊಳ್ಳೋದಕ್ಕೆ ಒಂದು ಸೇತುವೆಯಾಗಿ ಬೇರೆ ಭಾಷೆ ಬೇಕು. ಅದು ನಾನು ಪ್ರೀತಿಸೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಆ ಭಾಷೆಯನ್ನು ಬಳಸ್ಕೋತೀನಿ ನಾನು. ಇಂಗ್ಲೀಷ್ ನನಗೆ, ನಾನು ಹೇಳ್ತಾ ಇರ್ತೀನಿ, ಸಂತೋಷಕ್ಕಾಗಿ ಕನ್ನಡ, ಸಂಪಾದನೆಗಾಗಿ ಇಂಗ್ಲೀಷ್ ಅಂತ. ಎಜುಕೇಷನ್ ಬಂದಾಗ ಅಲ್ಲಿ ಹೋಗಿ ಆ ಭಾಷೆನ ಕಲೀರಿ, ಆ ಭಾಷೆಯ ಮೂಲಕ ಏನೇನು ಸಾಧಿಸಲಿಕ್ಕಾಗುತ್ತೋ, ಒಳ್ಳೆಯ ಜ್ಞಾನವನ್ನು ಸಂಪಾದಿಸಿ, ಹಣವನ್ನು ಸಂಪಾದಿಸೋಕ್ಕೆ ಬೇರೆ ಭಾಷೆ ಬೇಕಾಗುತ್ತೆ. ಆಮೇಲೆ ಇವತ್ತು ಏನಾಗಿದೆ ಅಂದರೆ, ಭಾಷೆಯನ್ನು ಒಂದು ಆಯುಧವಾಗಿ ಬಳಸೋಕ್ಕೆ ಶುರು ಮಾಡ್ತಾರೆ. ಲ್ಯಾಂಗ್ವೇಜ್ ಕಾರ್ಡ್ ಅಂತ ಹೇಳ್ತೀವಿ ಅದನ್ನು ನಾವು. ಈ ಲ್ಯಾಂಗ್ವೇಜ್ ಕಾರ್ಡನ್ನು ಎಷ್ಟು ಪ್ಲೇ ಮಾಡ್ತೀವಿ ಅಂದರೆ, ನಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೆ. ನಾವು ತಪ್ಪು ಮಾಡಿದಾಗ ಕೂಡ ನಾನು ಕನ್ನಡಿಗ ಅದರಿಂದ ತಪ್ಪು ಮಾಡ್ಬೋದು, ಅದಲ್ಲ ಅದು. ಆ್ಯಕ್ಚುಲಿ ಒಂದು ಭಾಷೆಯ ಅಸ್ಮಿತೆ, ಭಾಷೆಯ ಬಗ್ಗೆ ಗರ್ವ ಇರೋದು ಭಾಳ ಮುಖ್ಯ. ನಾವೆಲ್ಲ ಕನ್ನಡಿಗರು ಅಂತ ಹೇಳುವ ಒಂದು ಭಾವನೆ ಇದೆಯಲ್ಲ, ಅದು ಕರ್ನಾಟಕದಾದ್ಯಂತ ಇದೆ ಅದು. ಆದರೆ ಆ ಭಾಷೆ ಕಲಹಕ್ಕೆ ಕಾರಣ ಆಗಬಾರ್ದು ಅಂತ. ಅದು ಬೇರೆ ಹೊರಗಡೆ ಬಂದವರಿಗೂ ಗೊತ್ತಿರಬೇಕು, ನಾನು ಕರ್ನಾಟಕಕ್ಕೆ ಬಂದಿದ್ದೀನಿ, ಅವರ ಭಾಷೆಯನ್ನು ಗೌರವಿಸಬೇಕು, ಅವರ ಭಾಷೆಯನ್ನು ಅವರು ಪ್ರೀತಿಸ್ತಿದ್ದಾರೆ, ಹೀಗಾಗಿ ಅವರ ಭಾವನೆಗಳನ್ನು ಹರ್ಟ್ ಮಾಡಬಾರ್ದು ಅಂತ ಗೊತ್ತಿರಬೇಕು. ಎರಡನೇದ್ದು, ನಮಗೆ ಕೂಡ ಗೊತ್ತಿರಬೇಕಂದ್ರೆ, ನಾವು ಭಾಳ ಸಶಕ್ತರಾಗಿದ್ದಾಗ ಆ ಭಾಷೆ ಗೊತ್ತಿಲ್ಲದೆ ಇರೋರನ್ನ ಅವಮಾನ ಮಾಡಬಾರ್ದು. ಕಲಿ ಅಂತೇಳಿ ಒತ್ತಡ ಅಂದರೆ ಭಾಳ ಹಿಂಸೆ ಕೊಡಬಾರ್ದು. ಅವ್ರು ಕಲಿತಾರೆ, ಅವರು
ಅದಕ್ಕೆ ಕಲಿಯೋದಕ್ಕೆ ಬಿಡಬೇಕು. ಅದು ಭಾಳ ಚೆನ್ನಾಗಿತ್ತು. ಭಾಳ ಹಿಂದಿನ ಕಾಲದಲ್ಲಿ ಅಂದರೆ ನಾನು ಬಾಲ್ಯದಲ್ಲೆಲ್ಲ ಇದ್ದಾಗ ಹಲವು ಭಾಷೆಗಳನ್ನು ಮಾತಾಡೋರು. ನಾನು ದಕ್ಷಿಣ ಕನ್ನಡ, ಅಲ್ಲಿ ಇದ್ದದ್ದು ಕನ್ನಡ, ತುಳು, ಒಂದು ಬ್ಯಾರಿ ಭಾಷೆ ಅಂತಿತ್ತು, ಕೊಂಕಣಿ ಇತ್ತು, ಕೊಡವ ಭಾಷೆಯವರು ಕೆಲವರು ಬರ್ತಿದ್ದರು. ಹೀಗೆ ಅಲ್ಲಿಯ ಭಾಷೆ ಬರ್ತಾಯಿತ್ತೆ ಹೊರತು ತಮಿಳು ಅಥವಾ ಕೇರಳದ ಮಲಯಾಳಂ ಬರ್ತಾ ಇರಲಿಲ್ಲ ಅಲ್ಲಿ. ಅಂದರೆ ಕೆಲವರು ಬಂದಾಗ ಬಟ್ ನಾವು ಬೇರೆ ಭಾಷೆ ಸಿನಿಮಾಗಳನ್ನು ನೋಡ್ತಾ ಇದ್ವಿ. ಅಂದರೆ ಕಲೆಯ ಮೂಲಕ ಒಂದು ಭಾಷೆ ಬಂದಾಗ ಆಗುವಂಥ ಅಭಿಪ್ರಾಯಕ್ಕೂ, ವ್ಯಾಪಾರದ ಮೂಲಕ ಬಂದಾಗ ಆಗುವ ಅಭಿಪ್ರಾಯಕ್ಕೂ, ದಬ್ಬಾಳಿಕೆಯ ಮೂಲಕ ದಾಳಿಯ ಮೂಲಕ ಬಂದಾಗ ನಮ್ಮಲ್ಲಿ ಹುಟ್ಟುವ ಅಭಿಪ್ರಾಯಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಇವತ್ತು ದಾಳಿಯ ಮೂಲಕ ಬರ್ತಾ ಇದೆ ಅಂತ ಒಂದು ಲ್ಯಾಂಗ್ವೇಜ್ ಬಂದಾಗ ನಮ್ಮ ಎಲ್ಲ ಕಲೆಯನ್ನು, ಸಂಸ್ಕೃತಿಯನ್ನು ಮತ್ತು ಸಾಹಿತ್ಯವನ್ನು ನಾಶ ಮಾಡೋ ಥರ ಬರಬಾರ್ದು ಅಂತ. ಇಲ್ಲಿ ಎಷ್ಟು ಒಳ್ಳೆಯ ಹಾಡುಗಾರರಿದ್ದಾರೆ. ಈಗ ಸೋನು ನಿಗಮ್ ಇಶ್ಯೂ ಆಯ್ತಲ್ಲ, ಯಾಕಾಯಿತು ಅಂದರೆ ಇಲ್ಲಿ ವಿ ಹ್ಯಾವ್ ಬೆಟರ್ ಸಿಂಗರ್ಸ್, ಆದರೂ ಅವ್ರ ಹಾಡು ಕೇಳ್ತಿದ್ದೀವಿ. ಆಗ ಅವ್ರ ದಾಷ್ಟ್ಯದಿಂದ ಮಾತಾಡಬಾರ್ದು. ಆಮೇಲೆ ಒಬ್ಬ ಕಲಾವಿದನಿಗೆ ಆತನ ವೃತ್ತಿ ನಟನೆ ಆಗಿರುತ್ತೆ. ಅವನು ಸಮಾಜಶಾಸ್ತ್ರಜ್ಞನೋ ಭಾಷಾಶಾಸ್ತ್ರಜ್ಞನೋ ಅಲ್ಲ. ಸೊ ಅವನು ಆ ಥರ ಹೇಳಿಕೆಗಳನ್ನು ಕೊಡೋಕ್ಕೆ ಹೋಗಬಾರ್ದು ಅಂತ ಸ್ವಲ್ಪ ವಿನಯ ಇಟ್ಕೋಬೇಕು. ಅದು ಇಲ್ದಿದ್ದಾಗ ಸಹಜವಾಗಿ ಇವತ್ತು ನಮಗೆ ಸಿಟ್ಟುಗೊಳ್ಳಲಿಕ್ಕೆ ಕಾರಣಗಳೇ ಬೇಕಾಗಿಲ್ಲ ಅಂತ. ವಿ ಆರ್ ಏನೋ ಒಂಥರ ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತ ಅಮಿತಾಬ್ ಬಚ್ಚನ್ ಏನು ಕರಿತಿದ್ದೀವಲ್ಲ, ಹಾಗೆ ಪ್ರತಿಯೊಬ್ಬರು ಬೆಳಗ್ಗೆ ಎದ್ದು ಯಾರ ಮೇಲೆ ಸಿಟ್ಟು ಮಾಡ್ಕೊಳ್ಳೋಣ, ಯಾರ ಮೇಲೆ ಜಗಳ ಆಡೋಣ ಅಂತ ಕಾಯ್ತಾ ಇರ್ತಾರೆ. ಅಂಥ ಹೊತ್ತಲ್ಲಿ ಒಂದು ಸಣ್ಣ ಕಿಡಿ ಕೂಡ ಸಾಕು. ಹೀಗಾಗಿ ಭಾಷೆಯನ್ನು ಪ್ರೀತಿಯಿಂದ ನೋಡಬೇಕೇ ಹೊರತು ಅದನ್ನು ಒಂದು ಆಯುಧವನ್ನಾಗಿ ನೋಡಬಾರ್ದು. ಸರಿ, ನಾವು ಧರ್ಮ ಹಾಗೆ ಧರ್ಮ ಸಂಗಮದಿಂದ ಈ ಸಾಹಿತ್ಯ ಸಂಗಮದ ಕಡೆಗೆ ಬರ್ತಾ ಇದ್ವಿ. ನೀವು ಕಶೀರ ಬರೆದ್ಮೇಲಂತೂ ನಾನು ಈ ಪ್ರಶ್ನೆ ಕೇಳದೆ ಹೋದರೆ ಈ ಕಾರ್ಯಕ್ರಮನೇ ಅಪೂರ್ಣ ಅನಿಸ್ಬಿಡುತ್ತೆ. ಜಾತ್ಯತೀತತೆ ಬಗ್ಗೆ ನಾವು ಪದೇ ಪದೇ ಚರ್ಚೆ ಮಾಡ್ತೀವಿ. ಜಾತ್ಯತೀತತೆ ಅನ್ನೋದು ಕೇವಲ ಒಂದು ಧರ್ಮ ಅಥವಾ ಒಂದು ಸಮುದಾಯದ ಹೊಣೆಗಾರಿಕೆಯನ್ನು, ಅದರಲ್ಲೂ ಭಾರತದಂಥ ದೇಶದಲ್ಲಿ ಬೇರೆ ಬೇರೆ ಧರ್ಮಗಳನ್ನು, ಜಾತಿಗಳನ್ನು, ಉಪಪಂಗಡಗಳನ್ನು ಒಳಗೊಂಡಿರುವ ಈ ದೇಶದಲ್ಲಿ ಕೇವಲ ಒಂದು ಸಮುದಾಯದ ದಾಯತ್ವ ಮಾತ್ರ ಜಾತ್ಯತೀತತೆಯನ್ನು ಕಾಪಾಡೋದು, ಎತ್ತಿ ಹಿಡಿಯೋದು ಅನ್ನೋ ರೀತಿಯ ನೆರೇಟಿವ್ ಇದೆಯಲ್ಲ. ಒಬ್ಬ ಸಾಹಿತಿಯಾಗಿ ಹಾಗೆ ಈ ರೀತಿಯ ಕಾನ್ಸೆಪ್ಟ್ ಬಗ್ಗೆ ಕೂಡ ಬರೆದಿರೋರಾಗಿ ನಿಮಗೇನು ಅನಿಸುತ್ತೆ ಅಂತ ಹೇಳಿ. ಈಗ ಈ ಜಾತ್ಯತೀತತೆ ನಮ್ಮ ರಕ್ತದಲ್ಲೇ ಇದೆ. ಇದು ನಮಗವರು ಸಂವಿಧಾನದಲ್ಲಿ ಬಲವಂತವಾಗಿ ತುರುಕೋದು ಬೇಕಾಗಿರಲಿಲ್ಲ. ಎಮರ್ಜೆನ್ಸಿಯ ಸಮಯದಲ್ಲಿ ನಾವು ಜಾತ್ಯತೀತರೆ, ನಾವು ಹಲವು ಮತಗಳನ್ನು, ಭಿನ್ನಾಭಿಪ್ರಾಯಗಳಿಗೋಸ್ಕರ ನಾವು ಯಾವತ್ತೂ ಯಾರ್ದು ರಕ್ತ ಹರಿಸಲಿಲ್ಲ. ನೀ ನನ್ನ ಮಾತು ಕೇಳದೆ ಇದ್ರೆ ನಾನು ನಿನ್ನ ಕೊಂದು ಬಿಡ್ತೀನಿ ಅನ್ನೋದು ನಮ್ಮ ಧಾಟಿ ಆಗಿಯೇ ಇರಲಿಲ್ಲ. ಅದರಿಂದ ಇದನ್ನು ಬಲವಂತವಾಗಿ ತುರುಕದ ಮೇಲೆ ಇದಕ್ಕೆ ಒಂಥರ ಅನವಶ್ಯಕವಾದ ಪ್ರಾಶಸ್ತ್ಯ ಕೊಟ್ಟು ಒಂಥರ ವಿಜೃಂಭಣೆ ಥರ, ಮತ್ತು ನಾವು ಇಲ್ಲಿ ತನಕ ಹಾಗಿರಲೇ ಇಲ್ಲ ಅನ್ನೋದನ್ನು ತೋರಿಸೋ ಪ್ರಯತ್ನ ತಪ್ಪು ಅಂತ ಅನಿಸುತ್ತೆ. ಹಾಗೆ ನಾವೆಷ್ಟು ಜಾತ್ಯತೀತರೋ ಉಳಿದವರಿಗೂ ಅಷ್ಟೇ ಅದರ ಬಗ್ಗೆ ಅರಿವು ಇರಬೇಕಾಗತ್ತೆ. ಈ ಇಡೀ ವ್ಯವಸ್ಥೆಯಲ್ಲಿ ಈಗ ಯಾರು ಸಹಿಷ್ಣುಗಳು, ಯಾರು ಅಸಹಿಷ್ಣುಗಳು ಅನ್ನುವ ಒಂದು ಚರ್ಚೆಯನ್ನು ಅನವಶ್ಯಕವಾಗಿ ಹುಟ್ಟು ಹಾಕಿರೋದು. ನಾವು ಮೊದಲಿಂದಲೂ ನಾವು ಜಾತ್ಯತೀತರೆ. ಇನ್ಫ್ಯಾಕ್ಟ್ ಆ ಸೆಕ್ಯುಲರಿಸಮ್ನ ಅವರು ವೆಸ್ಟರ್ನ್ ಕಾನ್ಸೆಪ್ಟು, ಮತ್ತು ಅದು ಅಲ್ಲಿಂದಲೇ ಬಂದಿದ್ದು. ಚರ್ಚ್ನ, ಸ್ಟೇಟ್ನ ಅವರು ಬೇರೆ ಬೇರೆ ಮಾಡೋದಕ್ಕೋಸ್ಕರ ನಾವು ಅದರ ಪರಿಭಾಷೆಯನ್ನೇ ತಿಳ್ಕೊಳ್ಳದೆ, ಈಗ ಯಾವುದೇ ಪದಕ್ಕೆ ಅಲ್ಲಿಯ ಜನಜೀವನದ ಹಿನ್ನೆಲೆ, ಅಲ್ಲಿಯ ಸಾಮಾಜಿಕ ಹಿನ್ನೆಲೆ ಇರುತ್ತೆ, ಅದಕ್ಕೆ ಅದರದ್ದೇ ಆದ ಒಂದು ಆರಿಜಿನ್ ಇರುತ್ತೆ. ಅದರದ್ದು ನಾವು ತಿಳ್ಕೊಳ್ಳದೆ ನಮ್ಮ ಭಾರತಕ್ಕೆ ತಂದು ಎಲ್ಲವನ್ನೂ ಫಿಟ್ ಮಾಡಿ, ಈ ಹಿಂದಿನ ಪ್ರಶ್ನೆಗಳು ಹೇಳಿದ ಹಾಗೆ ಅಲ್ಲಿ ಯಾವುದೋ ಸೂಟ್ ಆಗುತ್ತೆ ಅದನ್ನು ಇಲ್ಲಿಗೆ ತಂದು ಹಾಕೋಣ, ಅದು ನಮ್ಮ ಪರಿಸರಕ್ಕೆ, ಪ್ರಜ್ಞೆಗೆ ಹೊಂದೋದೇ ಅಲ್ಲ. ನಾವು ಎಷ್ಟು ಜಾತ್ಯತೀತರು ಅನ್ನೋದು ಮೊದಲಿಂದಲೂ ನಿರೂಪಿಸಿದ್ದೀವಿ. ಈಗಲೂ ನಾವು ಜಾತ್ಯತೀತರೆ. ಇದನ್ನು ಜಾವೇದ್ ಅಖ್ತರೇ ಒಂದು ಮಾತು ಹೇಳ್ತಾರೆ, ಭಾರತದಲ್ಲಿ ಎಲ್ಲಿ ತನಕ ಹಿಂದೂಗಳು ಮೆಜಾರಿಟಿಯಲ್ಲಿರ್ತಾರೋ ಅಲ್ಲಿ ತನಕ ಮಾತ್ರ ಭಾರತ ಸೆಕ್ಯುಲರ್ ಆಗಿರುತ್ತೆ. ಅಂದರೆ ಅವರಲ್ಲೇ ಪ್ರಜ್ಞಾವಂತರಿಗೆ ಈ ಸತ್ಯ ಗೊತ್ತು. ಈಗಾಗಲೇ ಹೇಳಿದ ಹಾಗೆ ಫೈಟ್ ಮಾಡೋದಕ್ಕೆ ಇವತ್ತು ಬೆಳಗಾದ್ರೆ ಯಾರ ಮೇಲೆ ಗುರ್ರನ್ಲಿ ಅಂತ ಕಾಯ್ತಾ ಇರೋರಿಗೆಲ್ಲ ಇಂಥದ್ದು ಬೇಕು. ನಿಜವಾಗಿ ಆಲೋಚನೆ ಮಾಡೋ ಅವ್ರಿಗೇನೆ ಗೊತ್ತಿದೆ, ಇಲ್ಲಿ ಮೆಜಾರಿಟಿ ಕಡಿಮೆ ಆಗಿಬಿಟ್ರೆ ಇದು ಒಂದು ಇಸ್ಲಾಮಿಕ್ ಸ್ಟೇಟೇ ಆಗಿಬಿಡುತ್ತೆ ಅಂತ. ಇದನ್ನು ಒಪ್ಕೊಳ್ಳೋ ಅಷ್ಟು ಈಗ ನಮಗೆ ಧೈರ್ಯವಿಲ್ವೋ ಅಥವಾ ಅದು ಪ್ರಾಮಾಣಿಕತೆಗೆ ಕುಂದಾಗ್ಬಿಟ್ಟಿದೆ. ಅದರಲ್ಲೂ ಸಾಹಿತ್ಯದಲ್ಲಿ ಒಳ್ಳೆಯವರೇ ಆಗಬೇಕು, ಎಲ್ಲರಿಗೂ ಹಿತವಾಗೋ ಕಥೆನೇ ಬರಿಬೇಕು, ಹೀಗೆ ಅಂತ ಹೇಳಿದ್ರೆ ನನ್ನ ಈ ಪಂಥಕ್ಕೆ ಸೇರಿಸ್ತಾರೆ. ಆ ಭಯವನ್ನು ನಾವೇ ಹುಟ್ಟು ಹಾಕ್ಕೊಂಡು ನಾವೇ ಏನೋ ವಿಪರೀತ ಮಡುಮಡಿಯಾಗಿ ಸಂಕೋಚದಿಂದ ಇದ್ದೀವಿ ಅಂತ ಅನಿಸುತ್ತೆ. ಸತ್ಯವನ್ನು ಹೇಳೋಷ್ಟು ಧೈರ್ಯ ಬೆಳೆಸ್ಕೊಂಡ್ಬಿಟ್ರೆ ಈ ಆವರಣಗಳೆಲ್ಲ ಕಳಚಿ ಹೋಗುತ್ತೆ. ನಿಜ, ನಾವು ಕಾರ್ಯಕ್ರಮದ ವಿಟಿಯಲ್ಲೇ ಹೇಳಿದ್ವಿ, ಸಾಹಿತ್ಯ ಕ್ಷೇತ್ರ ಅನ್ನೋದೇ ಸಾಗರ, ಅದನ್ನ ಬೊಗಸೆಯಲ್ಲಿ ಹಿಡಿಯೋ ಪುಟ್ಟ ಪ್ರಯತ್ನ ನಾವು ಮಾಡಿದ್ವಿ. ನಂಗೆ ಗೊತ್ತು ಇನ್ನೂ ತುಂಬಾ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಬೋದಾಗಿತ್ತು. ಜೋಗಿ ಸರ್ ನಮ್ಗೆ ಹೇಳಿದ್ದಾರೆ, ಈ ವೇದಿಕೆಯಿಂದ ರಿಪಬ್ಲಿಕ್ ಕನ್ನಡದ ತಂಡದ ಪರವಾಗಿ ಧೈರ್ಯವಾಗಿ ಪ್ರಾಮಿಸ್ ಮಾಡ್ತಿದ್ದೀನಿ, ಸಾಹಿತಿಗಳನ್ನ ಇನ್ಮೇಲೆ ಹೆಚ್ಚೆಚ್ಚು ಬ್ರೇಕಿಂಗ್ ನ್ಯೂಸ್ ನಡುವೆ ಕೂಡ ಇನ್ವಾಲ್ವ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದ ಮತ್ತೊಮ್ಮೆ ಇಬ್ಬರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ.
ರೈಟ್, ದಟ್ ವಾಸ್ ವಂಡರ್ಫುಲ್ ಸೆಷನ್. ಎಷ್ಟು ಖುಷಿ ಆಯಿತು ನೋಡಿ. ಸಾಹಿತ್ಯ ಮನುಷ್ಯನನ್ನು ಇನ್ನಷ್ಟು ಸಂವೇದನಾಶೀಲನನ್ನಾಗಿಸುತ್ತೆ ಅಂತ ನಮ್ಮ ಇಬ್ಬರು ಅತಿಥಿಗಳು ಕೂಡ ಅವರ ಖಂಡಿತವಾಗ್ಲೂ ಈ ಮಾತನ್ನು ಅವ್ರು ಒಪ್ತಾರೆ ಅಂತ ಅನ್ಕೋತೀನಿ. ಮನುಷ್ಯರ ನಡುವೆ ಪ್ರೀತಿಯನ್ನು ಹುಟ್ಟು ಹಾಕತ್ತೆ ಅಂತ. ಸೊ ನಮ್ಮ ನಡುವೆ ಇನ್ನಷ್ಟು ಮತ್ತಷ್ಟು ಸಾಹಿತಿಗಳು ಬರಲಿ. ಜೋಗಿ ಅವ್ರಿಗೂ ಹಾಗೂ ಸಹನಾ ಮೇಡಮ್ ಇಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಅವರಿಬ್ಬರಿಗೂ ಕೂಡ ನಮ್ಮ ಸಂಪಾದಕಿ ಶ್ರೀಮತಿ ಶೋಭಾ ಮಳವಳ್ಳಿಯವರು ಗಿಫ್ಟ್ ಹ್ಯಾಂಪರನ್ನು ಕೊಡಬೇಕು ಅಂತ ವಿನಂತಿಸ್ಕೊಳ್ತೀನಿ. ITC ರೈಟ್ ಶಿಫ್ಟ್ ಗಿಫ್ಟ್ ಹ್ಯಾಂಪರ್ ಮತ್ತು ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಮರಣಿಕೆ ಶ್ರೀಯುತ ಜೋಗಿ ಗಿರೀಶ್ ರಾವ್ ಹತ್ವಾರ್ ಅವರಿಗೆ ಹಾಗೂ ಶ್ರೀಮತಿ ಸಹನಾ ವಿಜಯಕುಮಾರ್ ಅವರಿಗೆ. ಸಾಕಷ್ಟು ಜನ ಪ್ರಾಯೋಜಕರು ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಹಾಯ ಮಾಡಿದ್ದಾರೆ. ನೀವು ನಮ್ಮ ತೆರೆ ಮೇಲೆ ಕೂಡ ನೋಡ್ತಾ ಇದ್ದೀರಾ. ಇಂಡಿಪೆಂಡೆನ್ಸ್, ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಕೆನರಾ ಬ್ಯಾಂಕ್, ರೈಟ್ ಶಿಫ್ಟ್, ITC, ಸಿದ್ದೇಶ್ವರ, ಮಾರ್ಚೋ ಸ್ಪೋಟೋ ಇವೆಲ್ಲರೂ ಕೂಡ ನಮಗೆ ಪ್ರಾಯೋಜನೆಯಲ್ಲಿ ಸಹಕಾರ ನೀಡಿದಂಥವರು. ಜನಗಳನ್ನು ಬೆಸೆಯೋದೇ ರಿಪಬ್ಲಿಕ್ ನೆಟ್ವರ್ಕ್ನ ಕೆಲಸ. ಹಾಗಾಗಿ ಸಾಹಿತ್ಯ, ಸಂಗೀತ, ಬೇರೆ ಎಲ್ಲ ಕ್ಷೇತ್ರಗಳ ಜನಗಳನ್ನು ಬೆಸೆಯೋದು ನಮ್ಮ ಕೆಲಸ. ಆ ಕೆಲಸವನ್ನು ನಾವೀಗ ಮಾಡ್ತಾ ಇದ್ದೇವೆ. ಕೇವಲ ಸುದ್ದಿ ಪ್ರಸಾರ ಮಾತ್ರ ಅಲ್ಲ, ಸಮಾಜ ನಿರ್ಮಾಣದ ಕೆಲಸವನ್ನು ಕೂಡ ರಿಪಬ್ಲಿಕ್ ನೆಟ್ವರ್ಕ್ ಮಾಡುತ್ತೆ.